ನವನಗರ ಪ್ರದೇಶದ ಹಿಂದೂ ಸಮ್ಮೇಳನ ಸಮಿತಿಯ ವತಿಯಿಂದ ಫೆಬ್ರವರಿ 22ರಂದು ರವಿವಾರ ಸಂಜೆ 5:30ಕ್ಕೆ ನವನಗರದ ಹಳೆ ಕೆಎಚ್ಬಿ ಕಾಲೋನಿ ಹತ್ತಿರದ ಬಜರಂಗಿ ಮೈದಾನದಲ್ಲಿ ಬೃಹತ್ ಹಿಂದೂ ಸಮಾವೇಶ ಆಯೋಜಿಸಲಾಗಿತ್ತು. ಸಮಾವೇಶಕ್ಕೆ ಗದಗದ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತೀಯ ವ್ಯವಸ್ಥಾಪಕ ಪ್ರಮುಖರಾದ ಮಂಗೇಶ್ ಬೆಂಡಿಗೆ ಮುಖ್ಯ ವಕ್ತಾರರಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹುಬ್ಬಳ್ಳಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ.ಎಂ. ಮಠ ವಹಿಸಲಿದ್ದರು. ಸಮಾವೇಶದ ಅಂಗವಾಗಿ ಫೆಬ್ರವರಿ 20ರಂದು ಸಂಜೆ 4 ಗಂಟೆಗೆ ನವನಗರದ ಬಜರಂಗಿ ಮೈದಾನದಿಂದ ಗಾಮನಗಟ್ಟಿ, ಅಮರಗೋಳ, ಸುತ್ತಗಟ್ಟಿ ಹಾಗೂ ರಾಯಪುರ ಮಾರ್ಗವಾಗಿ ಬೈಕ್ ರ್ಯಾಲಿ ನಡೆಯಿತು. ಮುಂಚೆ ನಾನು ಸಾಯಬೇಕು, ಆದ್ರೆ ನೀನು ನನಗಿಂತ ಮುಂಚೆ ಸಾಯ್ತಾ ಇದ್ದಲ್ಲ, ಅದಕ್ಕೆ ನಂಗೆ ದುಃಖ ಆಗ್ತಾ ಇದೆ. ಇಂಥ ಶ್ರೇಷ್ಠ ಪರಾಕ್ರಮಿ ಈ ಸಮಾಜ ನೋಡುವಂತ ಬ್ರಿಟಿಷ್ ಅನ್ಕೊಂಡ್ರು ಎಲ್ಲಿವರೆಗೂ ಈ ಸಮಾಜದಲ್ಲಿದ್ದಂತ ತನ್ನ ಭಾವ ತೆಗೆದು ಹಾಕಲ್ವೋ ನಾವಿಲ್ಲಿ ರಾಜ್ಯ ಆಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ 1835 ಫೆಬ್ರವರಿ 2ನೇ ತಾರೀಕು ಇಂಗ್ಲೆಂಡಿನ ಪಾರ್ಲಿಮೆಂಟ್ ನಲ್ಲಿ ಲಾರ್ಡ್ ಮೆಕಾಲೆ ಒಂದು ಭಾಷಣ ಮಾಡ್ತಾನೆ. ಆ ಭಾಷಣದಲ್ಲಿ ಅವನು ಹೇಳ್ತಾನೆ, ನಾನು ಭಾರತದ ಉದ್ದಗಲಕ್ಕೂ ಓಡಾಡ್ಕೊಂಡು ಬಂದೆ, ನನಗೆ ಒಬ್ಬನೇ ಒಬ್ಬ ಕಳ್ಳ ನೋಡ್ಲಿಕ್ಕೆ ಸಿಕ್ಕಿಲ್ಲ, ಒಬ್ಬನೇ ಒಬ್ಬ ಭಿಕ್ಷುಕ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಇಂಥ ಸಮೃದ್ಧ ಸಂಸ್ಕೃತಿ ದೇಶದಲ್ಲಿ ಎಲ್ಲ ರಾಜ್ಯ ಅಸಂಭವ, ಅಸಾಧ್ಯ. ಎಲ್ಲಿವರೆಗೂ ನಾವು ಅಲ್ಲಿಯ ಮೂಲ ಈ ಭಾವನೆಯನ್ನು ತೆಗೆದು ಹಾಕೋದಿಲ್ಲೋ ಅಲ್ಲಿಯೂ ರಾಜ್ಯ ಆಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಪಾರ್ಲಿಮೆಂಟ್ ವಿನಂತಿ ಮಾಡ್ತಾನೆ, ನನಗೆ ಭಾರತದಲ್ಲಿ ಹೊಸ ಶಿಕ್ಷಣ ನೀತಿ ತರುವಂತ ಒಂದು ಅವಕಾಶ ಕೊಡಿ ಅಂತ ಬ್ರಿಟಿಷ್ ಪಾರ್ಲಿಮೆಂಟ್ ಅನುಮೋದನೆ ಕೊಡುತ್ತೆ. ಆವತ್ತಿಂದ ಅವನು ಈ ದೇಶದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಪ್ರಾರಂಭ ಮಾಡ್ತಾನೆ. ಯಾವಾಗ ಇಂಗ್ಲಿಷ್ ಶಿಕ್ಷಣ ನೀತಿ ಪ್ರಾರಂಭ ಮಾಡ್ತಾನೋ ಆವಾಗ ಮೆಕಾಲೆ ಅವನಿಗೆ ಪತ್ರ ಬರೀತಾನಂತೆ, ನೋಡು ಈ ಭಾರತದವರು ಇಂಗ್ಲಿಷ್ ಕಲಿಸ್ತಾ ಇದೆಯಾ, ಒಂದ್ ದಿವಸ ಒಂದು ಓಡಿಸ್ತಾರ. ಅದನ್ನ ಅಪ್ಪನಿಗೆ ಪತ್ರ ಬರೀತಾನೆ, ಅಪ್ಪ ನೀ ಹೇಳಿದ್ರೆ 1 ವರ್ಷ ಸತ್ಯ ಆಗ್ಬೋದು, ಆದ್ರೆ ನನಗೆ ವಿಶ್ವಾಸ ಇದೆ, ನಾನು ಯಾವ ಶಿಕ್ಷಣ ಪದ್ಧತಿಯನ್ನು ತರ್ತಾ ಇದ್ದೀನೋ ಅದರ ಪರಿಣಾಮ ಬರುವಂತ 50 ವರ್ಷದಲ್ಲಿ ಈ ಭಾರತದಲ್ಲಿ ಕಪ್ಪು ಚರ್ಮದ ಬ್ರಿಟಿಷ್ ಅಂತ ತಯಾರು ಮಾಡ್ತೀನಿ. ಮರೆಯುವಂತ ಹಿಂದೂನು ಸಹಿತ ತಾನು ಪೂಜೆ ಮಾಡಿದ ದೇವರನ್ನ ಗಂಟು ಮೂಟೆ ಕಟ್ಟಿ ಚರಂಡಿಗೆ ಎಷ್ಟಂತ ಮನಸ್ಥಿತಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಅದರಲ್ಲಿ ಯಶಸ್ವಿ ಆಗ್ತಾನೆ. ಅದರ ಪರಿಣಾಮ ನೋಡ್ತೀವಿ. ಈ ದೇಶದಲ್ಲಿರುವಂತ ಹಿಂದೂ ತಾನು ಹಿಂದೂ ಅನ್ನೋದೇ ಮರ್ತದ, ಸ್ವಾಭಿಮಾನ ಶೂನ್ಯನಾದ. ಎಲ್ಲರಿಗೂ ಶರಣಾರ್ಥಿಗಳು. ಮೊದಲಿಗೆ ಕೆಲವೊಂದು ಜೈಕಾರಗಳನ್ನು ಹೇಳ್ತೀನಿ. ಭಾರತ್ ಮಾತಾ ಕಿ ಜೈ. ಇದು ಸಮಾಧಾನ ತಂದಿಲ್ಲ, ಹೆಂಗ್ ಕೈ ಎತ್ತಿ ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ನಾನು ಜೋಶೆ ಬೋಲು ಪ್ಯಾರ್ಸೆ ಬೋಲು ಅಂತೀನಿ. ಹಿಂದೂಸ್ತಾನ್ ಹಿಂದೂಸ್ತಾನ್ ಅನ್ನು ಜೋಶೆ ಬೋಲು, ಜೋಶೆ ಬೋಲು, ಪ್ಯಾರ್ಸೆ ಬೋಲು. ಜೋಶೆ ಬೋಲು, ಪ್ಯಾರ್ಸೆ ಬೋಲು. ನಾ आवाज दो अंತೀನಿ, हम एक है अनबते. आवाज दो, आवाज दो. भारत माता की, भारत माता की ಒಂದೇ. ಎಲ್ಲರಿಗೂ ಧನ್ಯವಾದಗಳು. ಈ ಬೃಹತ್ ಹಿಂದೂ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಜಗದ್ಗುರು ಶ್ರೀ ಶಿವಾನಂದ ಬೃಹನ್ಮಠ, ಗದುಗಿನ ಜಗದ್ಗುರು ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳ ಅವರಿಗೆ ಶಿರ್ಷಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಹಿಂದೂ ಸಮ್ಮೇಳನದ ಸಮಿತಿಯ ಸದಸ್ಯರು ಅವರಿಗೆ ಪುಷ್ಪಾರ್ಚನೆ ಕೊಟ್ಟು ಅವರಿಗೆ ಗೌರವಿಸಬೇಕು. ಪೂಜ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ನಾನು ಸ್ವಾಗತ ಸುಸ್ವಾಗತ ಕೇಳ್ಕೊಳ್ತೇನೆ. ಸಮಿತಿಯ ಪದಾಧಿಕಾರಿಯಾದ ರಘು ಪೂಜಾರ್ ಅವರು, ಸಂತೋಷ್ ಸೂಗಿ ಅವರು ಅಮರಗೋಳದವರು, ರಾಜೇಶ್ ಸಂಕಾವ್ಕರ್ ಅವರು, ರಮೇಶ್ ನಂದ್ಯಾಳ್ ಅವರು ದಯವಿಟ್ಟು ಬಂದು ಪೂಜ್ಯರಿಗೆ ಗೌರವಾರ್ಪಣೆ ಕೊಡಬೇಕನ್ನ ಕೇಳ್ತಾ ಇದ್ದೇನೆ. ಕೊಡಲು ಬಂದಿರುವ ಅಖಿಲ ಭಾರತೀಯ ವ್ಯವಸ್ಥಾಪಕ ಪ್ರಮುಖರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನ್ಯ ಶ್ರೀ ಮಂಗೇಶ್ ಬೆಂಡೆ ಅವರಿಗೆ ಹಿಂದೂ ಸಮ್ಮೇಳನದ ಸಮಿತಿಯ ಪರವಾಗಿ ನಾ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಸಮಿತಿಯ ಸದಸ್ಯರಾದ ಗಿರೀಶ್ ರೌಡಿ ಜೋಶಿ ಅವರು, ಕುಮಾರ್ ಪಟ್ನಶೆಟ್ಟಿ ಅವರು, ಮಂಜುನಾಥ್ ಗೌಳಿ ಅವರು, ಕಾಮನಗಟ್ಟಿ ಅವರು, ರಾಜು ದೀಕ್ಷಿತ್ ಅವರು ದಯವಿಟ್ಟು ಬಂದು ಶ್ರೀ ಮಂಗೇಶ್ ಜಿ ಅವರಿಗೆ ಗೌರವಾರ್ಪಣೆ ಕೊಟ್ಟು ಸನ್ಮಾನಿಸಬೇಕೆಂದು ಅವರು ವಿನಂತಿ ಮಾಡ್ಕೊತೀವಿ. ಮಾನ್ಯ ಶ್ರೀ ಮಂಗೇಶ್ ಬೆಂಡೆ ಅವರು ಹಲವಾರು ವರ್ಷಗಳಿಂದ RSSನ ಪ್ರಚಾರಕರಾಗಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಈಗ ಅಖಿಲ ಭಾರತ ವ್ಯವಸ್ಥಾಪಕ ಪ್ರಮುಖರಾಗಿ ಅತ್ಯಂತ ಮಹತ್ವದ ಜವಾಬ್ದಾರಿಗಳನ್ನು ವಹಿಸುತ್ತಿದ್ದಾರೆ.
ಶ್ರೀ ಮಂಗೇಶ್ ಬೇಂಡಿ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸಮಿತಿಯ ಪರವಾಗಿ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷರು ನಿವೃತ್ತ ಪ್ರಾಧ್ಯಾಪಕರು ನಮಗೆ ಮಾರ್ಗದರ್ಶನ ಮಾಡುವಂತ ಹಿರಿಯರಾದಂತ ಡಾಕ್ಟರ್ CM ಮಠ್ ಅವರಿಗೂ ಈ ಸಮಿತಿಯ ಪರವಾಗಿ ನಾ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಸಮಿತಿಯ ಪದಾಧಿಕಾರಿಗಳಾದಂತ BC ಸಿದ್ದನಗೌಡರು, ಸೋಮಯ್ಯ ಮೋಕ್ಷವಯ್ಯನವರು, ಸುತಗಟ್ಟಿಯವರು, ಹನುಮಂತಪ್ಪ ಕೊರವರವರು, ಪ್ರಶಾಂತ್ ಪೂಜಾರಿ ಅವರು ದಯವಿಟ್ಟು ಬಂದು ಇಂದಿನ ಅಧ್ಯಕ್ಷರು ವಹಿಸಿದಂತ ಮಠದವರಿಗೆ ಸನ್ಮಾನಿಸಿ ಗೌರವಿಸಬೇಕೆಂದು ಕೇಳ್ತಾ ಇದ್ದೇನೆ. ಇವರು ಇಲ್ಲೇ ನವನಗರದವರು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಸಮಾಜದ ಕಾರ್ಯಕ್ರಮಗಳಿಗೆ ಬಹಳ ಮಹತ್ವವಾಗಿ ಬಂದು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ. ನಮಗೆ ಪೂಜ್ಯ ಮತ್ತು ಗುರುಗಳ ಸ್ಥಾನದಲ್ಲಿ ನಮ್ಮ CM ಮಠದವರು ಇದ್ದಾರೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಈ ಸಮಿತಿಯ ಪರವಾಗಿ ನಾನು ಸ್ವಾಗತ ಸುಸ್ವಾಗತ ಕೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನವನಗರದ ಎಲ್ಲ ಸಮಾಜ ಬಾಂಧವರುಗಳಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಾಮನಟ್ಟಿ ಗ್ರಾಮದ ಎಲ್ಲ ಸಮಾಜ ಬಾಂಧವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಮೂರ್ಗೋಳದ ಸಮಸ್ತ ಎಲ್ಲ ಸಮಾಜ ಬಾಂಧವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸುತಗಟ್ಟಿ ಗ್ರಾಮದ ಎಲ್ಲ ಸಮಸ್ತ ವಿವಿಧ ಸಮಾಜದ ಬಾಂಧವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಯಪುರ ಗ್ರಾಮದ ಎಲ್ಲ ಹಿರಿಯರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನವನವರ ಬಡಾವಣೆಗಳಾದ ಶಿವಾನಂದ ನಗರ, ಪಂಚಾಕ್ಷರಿ ನಗರ, ಬಸವಾಯ ಎಸ್ಟೇಟ್, HB ಕಾಲನಿ, ಅಮರ್ ನಗರ, ಅಧ್ಯಾಪಕ ನಗರ, JT ಕಾಲನಿ, ಪ್ರಜಾನಗರ, ನಂದೀಶ್ ಬಡಾವಣೆಗೆ ಎಲ್ಲ ಸಮಸ್ತ ವಿವಿಧ ಹಿಂದೂ ಬಾಂಧವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಭಾಗದ ಎಲ್ಲ ದೇವಸ್ಥಾನಗಳ ಸಮಿತಿಯ ಪದಾಧಿಕಾರಿಗಳಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಭಾಗದ ಎಲ್ಲ ಗಣಪತಿ ಮಹಾಮಂಡಳದ ಸಮಸ್ತ ಸದಸ್ಯರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂತಹ ಯುವಕರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಗಣ್ಯ ವ್ಯಕ್ತಿಗಳು ಇವತ್ತು ಸಮಾಜಕ್ಕೆ ಬಂದಿದ್ದಾರೆ. ಈ ಸಮಾರಂಭಕ್ಕೆ ಅವರನ್ನು ನನ್ನ ಸಮಿತಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಪತ್ರಿಕಾ ಪ್ರತಿನಿಧಿಗಳು, ದೂರದರ್ಶನ ಮಾಧ್ಯಮದವರಿಗೂ ನಾನು ಈ ಮೂಲಕ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ವಿಶೇಷವಾಗಿ ಈ ವೇದಿಕೆ ಮೇಲೆ ಇರುವಂತ ಹಿರಿಯರಿಗೆ ಒಂದು ಗಮನಕ್ಕೆ ನಾನು ತರಬೇಕಂತ ಬಹಳ ಮನಸ್ಸದ. ಕಳೆದ 1 ತಿಂಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಯುವಕರು ಬಹಳ ನಮ್ಮ ಕೈ ಜೋಡಿಸ್ತಾರೆ. ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಈ ಎಲ್ಲ ಸುತಗಟ್ಟಿ, ಗಾಮನಟ್ಟಿ, ಅಮೂರ್ಗೋಳ, ರಾಯಪುರ, ನವನಗರದ ಯುವಕರು ಹೆಚ್ಚಿನ ಶಕ್ತಿಯಲ್ಲಿ ಕೂಡಿ ಇವತ್ತು ಸಕ್ಸಸ್ ಮಾಡ್ಯಾರ. ಅದಕ್ಕೆ ಮತ್ತೊಮ್ಮೆ ಎಲ್ಲ ಯುವಕರಿಗೂ ನಾನು ಸ್ವಾಗತ ಸುಸ್ವಾಗತ ಕೊಡುತ್ತೇನೆ. ಮತ್ತು ವಿಶೇಷವಾಗಿ ಈ ಒಂದು ನವನಗರದಲ್ಲಿ ಬಹಳ ಶಕ್ತಿ ಇದೆ, ಮಹಿಳಾ ಶಕ್ತಿ ಬಹಳ ಇದೆ. ವಿವಿಧ ಮಹಿಳಾ ಮಂಡಳದ ಎಲ್ಲ ಸದಸ್ಯರು ಬಂದಿರಿ, ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಕೊನೆಯದಾಗಿ ಮತ್ತೊಮ್ಮೆ ಬಂದಂತ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರಿ ನನ್ನ ಸ್ವಾಗತವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಫೆಬ್ರವರಿ 22ರಂದು ಮಧ್ಯಾಹ್ನ 3:30ಕ್ಕೆ ನವನಗರ ಮುಖ್ಯ ದ್ವಾರದ ಶ್ರೀ ಮಾರುತಿ ದೇವಸ್ಥಾನದಿಂದ ಬಜರಂಗಿ ಮೈದಾನದವರೆಗೆ ಮಾತೆಯರ ಕುಂಭದೊಂದಿಗೆ ಶೋಭಾಯಾತ್ರೆ ನಡೆಸಿದರು. ವಿವಿಧ ಜಾನಪದ ಕಲಾ ತಂಡಗಳು ಹಾಗೂ ವಾದ್ಯ ಮೇಳಗಳು ಭಾಗವಹಿಸಿದವು. ಸಮಾವೇಶದ ಬಳಿಕ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಿದರು ಹಾಗೂ ಹಿಂದೂ ಸಮ್ಮೇಳನ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದರು.